ಬಹಳ ಅದ್ಭುತಪೂರ್ಣವಾಗಿ ನಡೆಯುವಂತಹ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದಂತಹ ನನ್ನ ಆತ್ಮೀಯರು ಸತ್ತಾರ್ CM, ಕಬೀರಾಜಿ, ಈಸುಬುವಾಕ, ಇಬ್ರಾಹಿಂ, ಅದೇ ರೀತಿ ಎಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ನನ್ನ ಗೌರವಿತ ಆತ್ಮೀಯರು 72ನೇ ದಶಕದಲ್ಲಿ ಇಲ್ಲಿ ವಿದ್ಯಾರ್ಜನೆ ಮಾಡಿದಂಥ ಸನ್ಮಾನ್ಯ ಹರ್ಷರಾಜ್ ಮುದ್ಯ, ಅದೇ ರೀತಿ ನಮ್ಮ ಹಳೆವಿದ್ಯಾ ಸಂಘದ ಗೌರವಾಧ್ಯಕ್ಷರಾದಂತಹ ಸುರೇಶ್ ಚೌಟ್ರವರು, ನನ್ನ ಆತ್ಮೀಯರು ಮಾರ್ಗದರ್ಶಕರಾದಂತಹ ರವಿ ಪೂಂಜಾರವರು, ಅದೇ ರೀತಿ ನನ್ನ ಆತ್ಮೀಯರು ವಿದ್ಯಾರತ್ನ ಸಂಸ್ಥೆಯ ಸ್ಥಾಪಕರು ಆದಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಎಲ್ಲರಿಗೂ ಕೂಡ, ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಯೂಸುಫಾಜಿಯವರು, ಶಿಕ್ಷಣಾಧಿಕಾರಿಯಾದಂತಹ ನನ್ನ ಆತ್ಮೀಯರು ಆದಂತಹ ಶ್ರೀಮಾನ್ ಈಶ್ವರ್ ಅವರು, ಅಕ್ಷ ಉಸ್ಮಾನ್ ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಈ ಯಶಸ್ವಿ ಪೂರ್ಣ ಕಾರ್ಯಕ್ರಮ ಹಮ್ಮಿದ್ದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾವು ಗತಕಾಲದಲ್ಲಿ ನಮ್ಮ ಪೂರ್ವಜರು ನಮಗೆ ಬಿಟ್ಟುಕೊಟ್ಟಂತಹ ದೊಡ್ಡ ಆಸ್ತಿಯಾಗಿದೆ ಈ ಒಂದು ಶಿಕ್ಷಣ ಸಂಸ್ಥೆ. ಎರಡು ವಿಧದಲ್ಲೂ ಕೂಡ ಇದು ದೊಡ್ಡ ಆಸ್ತಿಯಾಗಿದೆ. ದೇರಳಕಟ್ಟೆಯ ಹೃದಯ ಭಾಗದಲ್ಲಿರುವಂತಹ ಈ 1 ಎಕರೆ ಜಾಗೆ ಈಗ ಸುಮಾರು ಒಂದು ಸೆನ್ಸಿಗೆ 35 ಲಕ್ಷ ವ್ಯಾಲ್ಯೂಯೇಷನ್ ಹೊಂದಿರ್ಬೋದು. ಸುಮಾರು 35 ಕೋಟಿಯ ಇಂಥ ಒಂದು ಜಾಗವನ್ನು ದೂರದೃಷ್ಟಿಯನ್ನಿಟ್ಟುಕೊಂಡು ಮಾಂಗದಡಿ ಗುತ್ತಿನವರು ನೀಡಿದ್ದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗಿದೆ. ಸುಮಾರು 1992 ದಶಕದಲ್ಲಿ ಸನ್ಮಾನ್ಯ ಈಸುಬಾವಕ, ರವಿ ಪೂಂಜಾರವರು, ಅದೇ ರೀತಿ ನಮ್ಮ ಪ್ರಭಾಕರ್ ಆಲ್ವರವರ ಸತ ಪ್ರಯತ್ನದಿಂದ ಇಲ್ಲಿಗೊಂದು ಹೈಸ್ಕೂಲನ್ನು ತಂದುಕೊಡುವಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಕೂಡ ಅವರ ಜೊತೆ ಶಾಮೀಲಾಗಿ ಸುಮಾರು ಇವತ್ತು 1200 ಮಕ್ಕಳು ಈ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ತುಂಬ ಬೇಸರದ ವಿಷಯ ಎಂದರೆ ಅರ್ಥವಾಗುತ್ತಿಲ್ಲ. 1200 ಮಕ್ಕಳಿದ್ದರೂ ಕೂಡ ಅದರ ಅರ್ಧಾಂಶ ಅವರ ಪೇರೆಂಟ್ಸ್ಗಳು ಇಲ್ಲಿ ಬಂದಿದ್ದರೆ ಸುಮಾರು 600 ಪೇರೆಂಟ್ಸ್ ಇಲ್ಲಿರ್ಬೋದಿತ್ತು. ನಾವು ಈ ಸಂದರ್ಭದಲ್ಲಿ ಮತ್ತೊಂದು ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತಿದೆ. ನಮ್ಮ ಗೌರವಿತ ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರಾದಂತಹ, ಕುಟುಂಬ ಕಲ್ಯಾಣ ಸಚಿವರಾದಂತಹ ಸನ್ಮಾನ್ಯ UT ಖಾದರ್ ಅವರು ಸುಮಾರು 2 ಕೋಟಿಗಳ ಅನುದಾನವನ್ನು ನೀಡ್ತಾ ಇದ್ದಾರೆ. ಸುಮಾರು ಅನುದಾನಗಳನ್ನು ನೀಡಿದ್ದಾರೆ. ಅವರು ಕೂಡ ನಮ್ಮ ಮಾಂಗಂದಡಿ ಗುತ್ತಿನವರು ಆ ಕಾಲದಲ್ಲಿ ಏನನ್ನು ನೀಡಿದ್ರು ಈ ಸಲ ಕೂಡಿ ಈ ಸಂದರ್ಭದಲ್ಲಿ ಕೂಡ ಅವರು ನಮಗೆ ಸಹಾಯವನ್ನು ನೀಡ್ತಾ ಬಂದಿದ್ದಾರೆ. ಇನ್ನು ಬೇಕಾಗಿರೋದು ಮಕ್ಕಳ ಪೇರೆಂಟ್ಸ್ನವರ ಒಂದು ಸಹಭಾಗಿತ್ವ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ನಿಮಗೆಲ್ಲಿ ಹಮ್ಮಿಕೊಳ್ಳಲಿದ್ದೇವೆ. ದಯವಿಟ್ಟು ನೀವು ಸಹಕಾರವನ್ನು ನೀಡಿ ಎಂದು ಹೇಳುತ್ತಾ ಈ ಶುಭ ಸಂಜೆಯಲ್ಲಿ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟ STMC ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.